ಎಸ್ ಸಂಕ್ರಾಂತಿಯವರೆಗೆ ಕಾದು ನೋಡುವ ತಂತ್ರ ಅಂತ ರಾಜಕೀಯ ವಲಯದಲ್ಲಿ ಜೋರಾಗಿ ಚರ್ಚೆ ಆಗ್ತದೆ. ಮುಂದಿನ ಸುದ್ದಿ ನೋಡೋಣ. ಚಿತ್ರದುರ್ಗ ಬಸ್ ದುರಂತ, ಸಾವಿನ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ತೀವ್ರವಾಗಿ ಗಾಯಗೊಂಡಿದ್ದ ಬಸ್ ಚಾಲಕ ರಫೀಕ್ ಸಾವಿಗೀಡಾಗಿದ್ದಾರೆ. ನಿನ್ನೆ ಘಟನೆ ಏನೇನಾಯಿತು ಅಂತ ಆ ನೋವಿನಲ್ಲೂ ಕೂಡ ಹಂಚಿಕೊಂಡಿದ್ರು. ಆದ್ರೆ ಚಿಕಿತ್ಸೆ ಫಲಿಸದೆ ರಫೀಕ್ ಸಾವಿಗೀಡಾಗಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ರಫೀಕ್. ಆದರೆ ಚಿಕಿತ್ಸೆ ಫಲಿಸದೆ ಸಾವಿಗೀಡಾಗಿದ್ದಾರೆ. ಸೀಬರ್ಡ್ ಬಸ್ ಚಾಲಕ ರಫೀಕ್ ಮತ್ತು ಕ್ಲೀನರ್ ಇಬ್ಬರೂ ಕೂಡ ಜಿಗಿದು ಜೀವ ಉಳಿಸಿಕೊಳ್ಳೋ ಪ್ರಯತ್ನ ಪಟ್ಟಿದ್ರು. ಆಸ್ಪತ್ರೆಯಲ್ಲಿ ಕ್ಲೀನರ್ ಸಾದಿಕ್ ಚಿಕಿತ್ಸೆ ಪಡಿತಾ ಇದ್ದಾರೆ. ಆದರೆ ಸಾದಿಕ್ ಹಾಗೂ ಬಸ್ ಚಾಲಕ ರಫೀಕ್ ಇಬ್ಬರ ಸಂಬಂಧಿಕರು ಸ್ಥಳದಲ್ಲಿದ್ದಾರೆ. ಬಸ್ ಚಾಲಕನ ಸ್ಥಿತಿ ನೀವು ನೋಡ್ತಾ ಇದ್ದೀರಿ. ಯಾವ ಮಟ್ಟಿಗೆ ಕಾಲುಗಳು ಸುಟ್ಟು ಹೋಗಿದ್ವು ಅಂತ. ಕಾಲು ಕೈ ಜೀವ ಉಳಿಸ್ಕೊಳ್ಳೋದಕ್ಕೆ ಹೆಣಗಾಡಿದ್ರು ರಫೀಕ್. ನಿನ್ನೆ ಆ ನೋವಿನಲ್ಲೂ ಘಟನೆಯಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಘಟನೆ ಹೇಗಾಯ್ತು, ಹೆಂಗೆ ತಮ್ಮ ಜೀವ ಉಳಿಸೋ ಪ್ರಯತ್ನ ಪಡ್ಕೊಂಡ್ರು, ಇದೆಲ್ಲದ್ರ ಬಗ್ಗೆ ರಫೀಕ್ ಮಾತಾಡಿದ್ರು. ಆ ನೋವಿನಲ್ಲೂ ಮಾತಾಡಿದ್ರು. ನಾನು ಹೆಂಗೆ ಹೊರಗೆ ಬಂದೆ ಅನ್ನೋದು ನನಗೇ ಗೊತ್ತಿಲ್ಲ ಅಂತ ಕೂಡ ಹೇಳ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಿಸದೆ ರಫೀಕ್ ಸಾವಿಗೀಡಾಗಿದ್ದಾರೆ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನೀವು ನಿನ್ನೆಯಿಂದ ಅಲ್ಲಿದ್ದೀರಿ. ರಫೀಕ್ ನೋವಿನಲ್ಲೂ ಮಾತಾಡಿದ್ರು. ಹೊರಗೆ ಹೆಂಗೆ ಬಂದೆ ನಾನು, ಯಾರು ಕರ್ಕೊಂಡು ಬಂದ್ರು ಅನ್ನೋದು ನನಗೂ ಗೊತ್ತಿಲ್ಲ ಅಂತ ತಮ್ಮ ನೋವಿನಲ್ಲೂ ಕೂಡ ಏನಾಯ್ತು ಅನ್ನೋದನ್ನ ಹಂಚ್ಕೊಂಡಿದ್ರು. ಚಿಕಿತ್ಸೆ ಫಲಿಸ್ಲಿಲ್ವಾ, ಏನಾಯ್ತು? ಭವನ, ಏನು ನಿನ್ನೆ ಜೋಗಣ್ಣಹಳ್ಳಿ ನಡೆದಂತಹ ಒಂದು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾವಿನ ಸಂಖ್ಯೆ 7ಕ್ಕೆ ಏರಿದೆ ಅಂತ ಹೇಳುವುದಾಗಿದೆ. ಮೊಹಮ್ಮದ್ ರಫೀಕ್ ಅವರು ಮೂಲತಃ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಹುಲಗೂರು ಗ್ರಾಮದವರು. ನಿನ್ನೆ ಏನು ಬಸ್ ಅಪಘಾತ ಸಂಬಂಧಿಸಿದ ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ಅಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆ ಸಮಯದಲ್ಲಿ ಸಾಕಷ್ಟು ಮಾಧ್ಯಮಗಳಿಗೆ ಅವರು ಮಾಹಿತಿ ನೀಡಿದ ಸಂದರ್ಭದಲ್ಲಿ ಯಾವ ರೀತಿ ಅಪಘಾತ ಆಯ್ತು ಅಂತ ಮಾಹಿತಿಯನ್ನು ಸಂಪೂರ್ಣವಾಗಿ ಮಾತಾಡ್ತಾ ಹೇಳಿದ್ರು. ಆದ್ರೆ ಆ ಒಂದು ಭೀಕರತೆಯಲ್ಲೇನು ಬೆಂಕಿ ಹಚ್ಚಿದ ಸ್ವಲ್ಪ 20-25% ಅವ್ರ ದೇಹಕ್ಕೆ ಬೆಂಕಿ ಹಚ್ಚಿದ ಪರಿಣಾಮವಾಗಿ ಇಮಿಡಿಯೇಟ್ ಆಗಿ ಅವ್ರನ್ನ ಹುಬ್ಬಳ್ಳಿಯ ಆಸ್ಪತ್ರೆಗೆ, ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ನಿನ್ನೆ ಅವ್ರಿಗೇನು ಚಿಕಿತ್ಸೆ ಫಲಕಾರಿಯಾಗಿದೆ. ನಿನ್ನೆ ಕೂಡ ಸಕಟ ಕ್ರಿಟಿಕಲ್ ಇದೆ ಅಂತಕ್ಕಂಥ ಮಾಹಿತಿನ ಕೂಡ ಅಲ್ಲಿ ವೈದ್ಯರು ನೀಡಿದ್ರು. ಇಂದು ಬೆಳಗಿನ ಜಾವ ಅವರ ಒಂದು ಕೊನೆಯ ಹೇಳಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ನೋವಿನ ಸಂಗತಿ ಅಂತ ಹೇಳ್ಬೋದಾಯ್ತು. ನಿನ್ನೆ ತಾನೇ ಅವ್ರು ನಮ್ಮ ಜೊತೆ ಮಾತಾಡ್ತಾ ಸಂದರ್ಭದಲ್ಲೆಲ್ಲ ಡೀಟೇಲ್ ಆಗಿ ಹೇಳಿದ್ರು. ಯಾವ ರೀತಿಯ ಲಾರಿ ಚಾಲಕ ಬಂದು ನಮಗೆ ಬಸ್ ಗುದ್ದಿದ್ದು ಆಗಲಿ, ಆ ರೀತಿಯ ಒಂದು ನೋವಿನ ಮಾತುಗಳನ್ನು ಹೇಳ್ಕೊಂಡಿದ್ರು. ಆದ್ರೆ ಇಂದ ಅವರು ಸಾವಾಗಿರ್ತಕ್ಕಂಥ ನಿಜಕ್ಕೂ ಕೂಡ ದುರಂತ ಅಂತ ಹೇಳ್ಬೋದಾಗಿದೆ. ಒಟ್ಟಾರೆ ಜೋಗಣ್ಣಹಳ್ಳಿ ಬಳಿ ನಡೆದಂತಹ ಒಂದು ಅಪಘಾತದಲ್ಲಿ ಸದ್ಯ ಈಗ ಸಾವಿನ ಸಂಖ್ಯೆ 7ಕ್ಕೆ ಏರಿದೆ. ಇನ್ನೂ ಕೂಡ ಸಾಕಷ್ಟು ಗಾಯಾಳುಗಳಿದ್ದಾರೆ. ಅವರು ಕೂಡ ಚೇತರಿಕೊಳ್ಳಿ ಅಂತಕ್ಕಂಥದ್ದು ನಮ್ಮ ಬೈಕ್ನು ಕೂಡ ಆಗಿರ್ತಕ್ಕಂಥದ್ದು. ಸದ್ಯ ಅವ್ರ ಜೊತೆ ಇದ್ದಂತ ಕ್ಲೀನರ್ ಕೂಡ ಅವ್ರೇನು ಸಾದಿಕ್ ಅಂತ ಇದ್ರು, ಅವರು ಸದ್ಯ ಸೇಫ್ ಆಗಿರ್ತಕ್ಕಂಥದ್ದು. ಇನ್ ಕೆಲವರು ಕೂಡ ಈಗ ಬೆಂಗಳೂರು ಆಸ್ಪತ್ರೆ ವಿಕ್ಟೋರಿಯಾದಲ್ಲೂ ಕೂಡ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಸದ್ಯ ರಫೀಕ್ ಅವರ ಸಾವು ತುಂಬಾ ನೋವುಂಟಾಗಿದೆ ಅಂತ ಹೇಳ್ಬೋದು. ಭಾವನಾ, ಧನ್ಯವಾದ ಕಿರಣ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.